ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಸೆಪ್ಟೆಂಬರ್ 5, 2020 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ ಗೆಳೆಯರೆ, ಬಹಳಷ್ಟು ಕಮೆಂಟ್ಸ್ಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ತಾವೆಲ್ಲರೂ ವೀಕ್ಲಿ ಕರೆಂಟ್ ಅಫೇರ್ಸ್ ಮಾಡಬೇಕು ಅಂತ ಹೇಳಿ ಕಮೆಂಟನ್ನು ಹಾಕ್ತಾ ಇದ್ದೀರಾ. ಮೊದಲನೇದಾಗಿ ನಮ್ಮ ಇನ್ಸ್ಟಿಟ್ಯೂಟಿಂದ ನಿಮಗೆಲ್ಲರಿಗೂ ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ಎಲ್ಲ ರೀತಿಯ ಸೌಲಭ್ಯಗಳು, ಎಲ್ಲ ರೀತಿಯ ಜ್ಞಾನವನ್ನು ಕೊಡಲು ನಾವು ಯಾವಾಗಲೂ ಸಿದ್ಧ. ಆದರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಮಾಡಬೇಕು ಅಂದರೆ ಈಗ ಅಕ್ಟೋಬರ್ 4ಕ್ಕೆ ಪ್ರಿಲಿಮ್ಸ್ ಎಕ್ಸಾಮ್ ಘೋಷಣೆ ಆಗಿದ್ದು ಕನ್ಫರ್ಮ್ ಆಗಿ ನಡೀತಾ ಇದೆ ಅಂತ ಗೊತ್ತಾದ ನಂತರ ಮೇಡಮ್ ಅವರು ಆ ಪರೀಕ್ಷೆಗೆ ತಯಾರಾಗ್ತಾ ಇದ್ದಾರೆ. ಸೊ ನಾವು ಎಷ್ಟೇ ರಿಕ್ವೆಸ್ಟ್ ಮಾಡಿದರೂ, ಎಷ್ಟೇ ಅವರಿಗೆ ಒಂದಿಷ್ಟು ಕೇಳ್ಕೊಂಡ್ರು, ಅವರು ಎಕ್ಸಾಮ್ ಆಗೋವರೆಗೂ ನಾನು ಸಮಯ ಕೊಡಲು ಸಾಧ್ಯವಾಗೋದಿಲ್ಲ. ದಯವಿಟ್ಟು ಎಕ್ಸಾಮ್ ಆದ ನಂತರ ನಾನು ವೀಕ್ಲಿ ಕರೆಂಟ್ ಅಫೇರ್ಸ್ನ ಮಾಡ್ತೀನಿ ಅಂತ ಹೇಳಿ ನಮಗೆ ತಿಳಿಸಿರ್ತಾರೆ. ಸೊ ನಾವೆಲ್ಲರೂ ಈ ಎಕ್ಸಾಮಿನಲ್ಲಿ ಅಥವಾ ನಮ್ಮ ಕೆರಿಯರ್ನಲ್ಲಿ ಮುಂಸಾಗಲು ಎಲ್ಲ ಪ್ರಯತ್ನಗಳನ್ನು ನಡೆಸ್ತಾ ಇದ್ದೀವಿ. ಸೊ ಈ ಸಮಯದಲ್ಲಿ ನಾವು ಅವರಿಗೆ ಸಪೋರ್ಟ್ ಕೊಡುವುದು ಅತಿ ಮುಖ್ಯವಾಗಿರುವಂಥದ್ದು. ಸೊ ನಾನು ಇನ್ನೊಂದು ನಿಮ್ಮಲ್ಲಿ ಪ್ರಶ್ನೆ ಕೇಳುವುದೇನೆಂದರೆ, ಏನಾದರೂ ಬೇರೆ ಫ್ಯಾಕಲ್ಟೀಸ್ ಅಥವಾ ಬೇರೆ ಶಿಕ್ಷಕರ ಸಹಭಾಗಿತ್ವದಲ್ಲಿ ವೀಕ್ಲಿ ಕರೆಂಟ್ ಅಫೇರ್ಸನ್ನು ತಮಗೆ ನಡೆಸಿಕೊಡಲು ನಾವು ಪ್ರಯತ್ನಿಸ್ತಾ ಇದ್ದೀವಿ ಆ್ಯಂಡ್ ಅದನ್ನು ಆದಷ್ಟು ಬೇಗ ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾ ಇರುವಂಥದ್ದು. 3ನೇ ಹಂತದಲ್ಲಿ ಇವತ್ತು ಶಿಕ್ಷಕರ ದಿನಾಚರಣೆ. ಈ ಪ್ರೋಗ್ರಾಮನ್ನು ಕೇಳ್ತಾ ಇರುವಂತಹ ಎಲ್ಲ ಶಿಕ್ಷಕರಿಗೂ ಹಾಗೂ ಎಲ್ಲ ಶಿಕ್ಷಕ ವೃಂದದವರಿಗೂ ಲಾ ಎಕ್ಸಲೆನ್ಸ್ IAS ಕುಟುಂಬದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ದೇಶ ಇವತ್ತು ಈ ಸ್ಥಾನದಲ್ಲಿದೆ, ಅಥವಾ ದೇಶ ಮುಂದೆ ಇನ್ನೂ ಬೆಳಿಬೇಕು ಅಂತಂದರೆ ಅತಿ ಮುಖ್ಯವಾದ ಬೇಸಿಕ್ ಇಂಗ್ರೀಡಿಯೆಂಟ್ ಎಜುಕೇಷನ್, ಶಿಕ್ಷಣ. ಈ ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರ ಅತಿ ಅಮೂಲ್ಯವಾದದ್ದು. ಅವರೆಲ್ಲರನ್ನ ನೆನಪಿಸ್ಕೊಳ್ಳುತ್ತಾ ಇಂದಿನ ಸಂಚಿಕೆಯನ್ನು ಶುರು ಮಾಡೋಣ. ಇಂದಿನ ಮೊದಲನೇ ಆರ್ಟಿಕಲ್, ರಾಜನಾಥ್ ಸಿಂಗ್ ಮೀಟ್ಸ್ ಚೈನೀಸ್ ಕೌಂಟರ್ ಪಾರ್ಟ್ ವಿ ಇನ್ ಮಾಸ್ಕೋ. ಸೊ ಮಾಸ್ಕೋದಲ್ಲಿ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ನ ಡಿಫೆನ್ಸ್ ಮಿನಿಸ್ಟರ್ ಮೀಟಿಂಗ್ನಲ್ಲಿ ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಆದಂತಹ ರಾಜನಾಥ್ ಸಿಂಗ್ ಅವರು ಚೈನೀಸ್ ಪಾರ್ಟ್ನರಿಗೆ ಮೀಟ್ ಆದಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಮಾತಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ ಲಡಾಖ್ ರೀಜನಲ್ಲಿ ಚೈನೀಸ್ ಅಗ್ರೆಷನ್ ನಮ್ಮ ಟೆರಿಟೋರಿಯಲ್ ಇಂಟಿಗ್ರಿಟಿ ಮೇಲೆ ಮಾಡಿರೋದ್ರಿಂದ ಬಹಳಷ್ಟು ಘರ್ಷಣೆಗೆ ಕಾರಣವಾಗಿರ್ತಾ ಇರುವಂಥದ್ದು. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ಮೊದಲನೇದಾಗಿ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಅಂದರೆ ಏನು ಅನ್ನುವಂಥದ್ದು, ಅದರ ಜೊತೆಯಲ್ಲಿ ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನ್ ಅನ್ನುವಂಥ ಇನ್ನೊಂದು ಆರ್ಗನೈಸೇಷನ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಈ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ನ ಇಂಪಾರ್ಟೆನ್ಸ್ನ ಅರ್ಥೈಸ್ಕೊಳ್ಳಬೇಕು ಅಂತಂದರೆ, ಪ್ರಪಂಚದಲ್ಲೇ ಇರುವಂತಹ 40% ಜನಸಂಖ್ಯೆಗೆ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ನ ಮೆಂಬರ್ ಸ್ಟೇಟ್ಸಲ್ಲಿ ಇದ್ದಾರೆ. ಸೊ ಈ ಭಾಗದಲ್ಲಿ ನಂಬಿಕೆ ಅಂದರೆ ಕ್ಲೈಮೇಟ್ ಆಫ್ ಟ್ರಸ್ಟ್ ಮತ್ತು ಎಲ್ಲರ ನಡುವೆ ಕೋಆಪರೇಷನ್ ಹಾಗೂ ಯಾರೂ ಇನ್ನೊಬ್ಬರ ಮೇಲೆ ಅಗ್ರೆಷನನ್ನು ತೋರಿಸಿದೆ ಇಂಟರ್ನ್ಯಾಷನಲ್ ರೂಲ್ಸನ್ನು ಫಾಲೋ ಮಾಡಿಕೊಂಡು ಪೀಸ್ಫುಲ್ಲಾಗಿ ಬದುಕುವಂತಹ ನಿಟ್ಟಿನಲ್ಲಿ ನಾವು ಮುಂಸಾಗಬೇಕು ಅಂತ ಹೇಳ್ತಾ ಇರುವಂಥದ್ದು. ಸೊ ಈ ಪಾಯಿಂಟನ್ನು ಸಹ ನಾವು ನೋಟ್ ಮಾಡ್ಕೋಬೇಕು. ಅದರ ಜೊತೆಯಲ್ಲಿ ಇನ್ನೊಂದು ಪಾಯಿಂಟು, ಅಂಡಮಾನ್ ಸಿಯಲ್ಲಿ ಸ್ಟ್ರೈಟ್ ಆಫ್ ಮಲಕ್ಕ, ನಾನು ಇದು ಮ್ಯಾಪಲ್ಲಿ ತೋರಿಸ್ತೀನಿ ಮುಂದೆ. ಸೊ ಅಂಡಮಾನ್ ಸಿಯಲ್ಲಿ ಇಂದಿರಾ 2020 ಅಂತ ಹೇಳಿ ಒಂದು ಮಿಲಿಟರಿ ಎಕ್ಸೈಸ್ ನಡೀತದೆ. ಇದು ಭಾರತ ಮತ್ತು ರಷ್ಯಾ ನಡುವೆ ನಡೀತಾ ಇರುವಂಥದ್ದು. ಇದರ ಮುಖ್ಯ ಉದ್ದೇಶ ಇಂಟರ್ ಆಪರೇಬಿಲಿಟಿ, ನಮ್ಮ ಎರಡೂ ದೇಶಗಳ ನಡುವೆ ಇರುವಂತಹ ಆಪರೇಷನ್ಸ್ಗಳನ್ನು, ಕೋಆಪರೇಷನನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಇಂದಿರಾ 2020 ಮಾಡ್ತಾ ಇರುವಂಥದ್ದು. ಸೊ ಪ್ರಿಲಿಮ್ಸಲ್ಲಿ ನಮಗೆ ನೇರವಾಗಿ ಕ್ವಶನ್ ಬರ್ಬೋದು, ಇಂದಿರಾ 2022 ಯಾವ ಎರಡು ರಾಷ್ಟ್ರಗಳ ನಡುವೆ ಇರುವಂತಹ ಮಿಲಿಟರಿ ಎಕ್ಸಸೈಸ್ ಅಂತ ಹೇಳಿ. ಸೊ ಭಾರತ ಮತ್ತು ರಷ್ಯಾ ಅಂತ ನೋಟ್ ಮಾಡ್ಕೋಬೇಕು. ಅದರ ಜೊತೆಯಲ್ಲಿ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಆ್ಯಂಡ್ ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನ್ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ. ಮೊದಲನೇದಾಗಿ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಬಗ್ಗೆ ಅರ್ಥೈಸ್ಕೊಳ್ಳೋಣ. ಸೊ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಇದೊಂದು ಯೂರೇಷಿಯನ್ ರಾಜಕೀಯ, ಆರ್ಥಿಕ ಮತ್ತು ಸೆಕ್ಯೂರಿಟಿಗೋಸ್ಕರ ಮಾಡಿದಂತಹ ಒಂದು ಅಲೈನ್ಸ್ ಆಗಿರುವಂಥದ್ದು. ಇದು ಬಳಕೆಗೆ ಬಂದಿರುವಂಥದ್ದು 15 ಜೂನ್ 2001 ಚೈನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ರಾಷ್ಟ್ರಗಳು ಸೇರಿ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನನ್ನು ತಂದಿರುವಂಥದ್ದು. ಇದಕ್ಕೂ ಮುಂಚೆ ಆ್ಯಕ್ಚುಲಿ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಆಗೋಕ್ಕೂ ಮುಂಚೆ ಶಾಂಘೈ 5 ಅಂತ ಹೇಳಿ ಒಂದು ಆರ್ಗನೈಸೇಷನ್ ಇತ್ತು. ಇದು 1996ರಲ್ಲಿ ಮಾಡಿದ್ದು. ಉಜ್ಬೇಕಿಸ್ತಾನ್ ಬಿಟ್ಟು ಉಳಿದಂತಹ ಚೈನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ ಮತ್ತು ತಜಿಕಿಸ್ತಾನ್ ಸೇರಿ ಶಾಂಘೈ 5 ಆಗಿತ್ತು. ತದನಂತರ 2001ರಲ್ಲಿ ಉಜ್ಬೇಕಿಸ್ತಾನ್ ಜಾಯ್ನ್ ಆದಮೇಲೆ ಇದನ್ನು ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಅಂತ ಮಾಡಲಾಯಿತು. ಅಸ್ತಾನ ಇದು ಕಜಕಿಸ್ತಾನದಲ್ಲಿ ಇರುವಂಥದ್ದು. ಇಲ್ಲಿ ನಡೆದಂತಹ ಸಮ್ಮಿಟ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸಹ ಈ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಮೆಂಬರ್ಸ್ಗಳಾಗಿ ಜಾಯ್ನ್ ಆದರು. ಸೊ ನಾವಿಲ್ಲಿ ಅತಿ ಮುಖ್ಯವಾಗಿ ಅರ್ಥೈಸ್ಕೊಳ್ಬೇಕಾಗಿರುವಂಥದ್ದು, ಇದು ಒಂದು ಪೊಲಿಟಿಕಲ್, ರಾಜಕೀಯ, ಆರ್ಥಿಕ ಮತ್ತು ಸೆಕ್ಯೂರಿಟಿಗೋಸ್ಕರ ಒಂದು ಮಾಡಿರುವಂತಹ ಅಲೈನ್ಸ್.
ಎರಡನೇದು ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನ್ ಅಂತ ಹೇಳಿ. ಸೊ ಇದು ಯಾವ ರೀತಿಯಲ್ಲಿ ಬಂತು ಬೆಳಕಿಗೆ ಅನ್ನುವಂಥದ್ದನ್ನು ಫಸ್ಟ್ ಅರ್ಥೈಸ್ಕೊಳ್ಳೋಣ. ಸೊ ಮೊದಲಿಗೆ ಯಾವಾಗ ಸೋವಿಯತ್ ಯೂನಿಯನ್ ಡಿಸಿಂಟಿಗ್ರೇಟ್ ಆಯಿತೋ ಆವಾಗ ರಷ್ಯಾ, ಅರ್ಮೇನಿಯಾ, ಕಿರ್ಗಿಸ್ತಾನ್, ಕಜಕಿಸ್ತಾನ್, ತಜಿಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಸೇರಿಬಿಟ್ಟು ಒಂದು ಆರ್ಗನೈಸೇಷನನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಇವರೆಲ್ಲ ಸೇರಿಬಿಟ್ಟು ಮಾಡಿದಂತಹ ಆರ್ಗನೈಸೇಷನ್ ಅಥವಾ ಟ್ರೀಟಿನ ಅಗ್ರಿಮೆಂಟನ್ನು ನಾವು ತಾಷ್ಕೆಂತ್ ಟ್ರೀಟಿ ಅಥವಾ ಪ್ಯಾಕ್ಟ್ ಅಂತಲೂ ಕರಿತೀವಿ. ಅದಾದ ಒಂದೇ ವರ್ಷಕ್ಕೆ 1993ರಲ್ಲಿ ಅಜರ್ಬೈಜಾನ್, ಬೆಲಾರಸ್ ಮತ್ತು ಜಾರ್ಜಿಯಾನು ಇದಕ್ಕೆ ಸೇರ್ಕೋತವೆ. ಅದಾದ ನಂತರ 2000ರಲ್ಲಿ ಯಾವಾಗ ಈ ಅಗ್ರಿಮೆಂಟನ್ನು ರಿನ್ಯೂ ಮಾಡಬೇಕಾಗಿತ್ತೋ ಆವಾಗ ಉಜ್ಬೇಕಿಸ್ತಾನ್, ಅಜರ್ಬೈಜಾನ್ ಮತ್ತು ಜಾರ್ಜಿಯಾ ಹೊರಗೆ ಹೋಗ್ಬಿಡ್ತವೆ. ರಷ್ಯಾ, ಅರ್ಮೇನಿಯಾ, ಕಿರ್ಗಿಸ್ತಾನ್, ಕರ್ಗಿಸ್ತಾನ್, ತಜಿಕಿಸ್ತಾನ್ ಹಾಗೂ ಬೆಲಾರಸ್ ಈ ರಾಷ್ಟ್ರಗಳು ಸೇರಿ ಒಂದು ಇಂಟರ್ ಗವರ್ಮೆಂಟಲ್ ಮಿಲಿಟರಿ ಅಲೈನ್ಸನ್ನು ಕ್ರಿಯೇಟ್ ಮಾಡ್ತಾರೆ. ಅದೇ ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನ್. ಸೊ ನೀವು ಈ ರಾಷ್ಟ್ರಗಳನ್ನು ಸಪ್ರೇಟಾಗಿ ನೋಟ್ ಮಾಡ್ಕೊಳ್ಳಿ. ರಷ್ಯಾ, ಅರ್ಮೇನಿಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್ ಮತ್ತು ಬೆಲಾರಸ್. ಸೊ ಈ ರಾಷ್ಟ್ರಗಳು ಸೇರಿ ಈ ಒಂದು ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನನ್ನು ಮಾಡಿರುವಂಥದ್ದು. ಸೊ ನಾನು ಹೇಳಿದೆ ಇಂದ್ರಾ ಅಂತ ಹೇಳಿ ಒಂದು ಮಿಲಿಟರಿ ಎಕ್ಸಸೈಸ್ ನಡೀತಾ ಇದೆ ಭಾರತ ಮತ್ತು ರಷ್ಯಾ ನಡುವೆಯಲ್ಲಿ. ಸೊ ತಾವು ಈ ಮ್ಯಾಪಲ್ಲಿ ನೋಡ್ಬೋದು ಸ್ಟ್ರೇಟ್ ಆಫ್ ಮಲಕ್ಕಾ, ಮಲೇಷಿಯಾ ಮತ್ತು ಸಿಂಗಾಪುರ್ ನಡುವೆ ಇರುವಂಥದ್ದು. ಸೊ ಇದು ಅಂಡಮಾನ್ ಸಿಯಲ್ಲಿ ಕನೆಕ್ಟ್ ಆಗುತ್ತದೆ. ಸೊ ಈ ಅಂಡಮಾನ್ ಸಿನಲ್ಲಿ ಈಗ ನಡೀತಿರುವಂತಹ ಇಂದ್ರಾ 2020 ಸೀರೀಸನ್ನು ಈ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಮುಂದಿನ ಆರ್ಟಿಕಲ್ ಕಾಜಿರಂಗ ಸೆಟ್ ಟು ಎಕ್ಸ್ಪ್ಯಾಂಡ್ ಬೈ 3053 ಹೆಕ್ಟೇರ್ಸ್ ಅಂತ ಹೇಳಿ. ಸೊ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಇದು ಅಸ್ಸಾಂ ರಾಜ್ಯದಲ್ಲಿ ಇರುವಂಥದ್ದು. ನೀವು ಮ್ಯಾಪಲ್ಲಿ ಇದನ್ನು ನೋಟ್ ಕೂಡ ಮಾಡಬಹುದು. ಹಾಗೆ ನಾರ್ತ್ ಈಸ್ಟಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರುವಂತಹ ನ್ಯಾಷನಲ್ ಪಾರ್ಕ್ಗಳನ್ನು ನೀವು ಇಲ್ಲಿ ನೋಡಿದ್ದಲ್ಲಿ ಕಾಜಿರಂಗ, ನಾಮ್ಡಫಾ ನ್ಯಾಷನಲ್ ಪಾರ್ಕ್ ಅದು ಅರುಣಾಚಲ್ ಪ್ರದೇಶದಲ್ಲಿ ಬರ್ತದೆ, ನೋಟ್ ಮಾಡ್ಕೋಬೇಕು. ಹಾಗೂ ಕೇಬುಲ್ ಲಾಮ್ಜಾವೋ ಮತ್ತು ಸಿರೋಹಿ ಮತ್ತು ಇವು ನಾರ್ತ್ ಈಸ್ಟಲ್ಲಿ ಇರುವಂತಹ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್. ಇನ್ನೊಂದು ಕಾಂಚನಜುಂಗ ನ್ಯಾಷನಲ್ ಪಾರ್ಕು ಸಹ ಸಿಕ್ಕಿಮಲ್ಲಿರುವಂಥದ್ದು. ಸೊ ಇವು ನಾರ್ತ್ ಈಸ್ಟಲ್ಲಿ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್. ಮೊದಲನೇ ಬಾರಿಗೆ ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ನಲ್ಲಿ ಇರುವಂತಹ ಏರಿಯಾ ಏನಿದೆ ಅದರಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ನೋಟಿಫಿಕೇಶನ್ ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಇದನ್ನು ಮಾತಾಡ್ತಾ ಇದ್ದೀವಿ. ಈ ಎಕ್ಸ್ಪ್ಯಾನ್ಷನಿನ ಮುಖ್ಯ ಉದ್ದೇಶ ವೈಲ್ಡ್ ಲೈಫ್ ಏರಿಯಾಸ್ ಕನ್ಸರ್ವೇಷನ್ ಅಥವಾ ಕನ್ಸಾಲ್ಟೇಷನ್ ಏನಿದೆ ಇದನ್ನು ಹೆಚ್ಚಿಸಿ ವೈಲ್ಡ್ ಲೈಫ್ ಕನ್ಸರ್ವೇಷನಿಗೆ ಅಥವಾ ಅಲ್ಲಿನ ಮೃಗ ಪ್ರಾಣಿಗಳ ಏನಿದಾವೋ ಅವುಗಳ ಸಂರಕ್ಷಣೆಗೆ ಇದೊಂದು ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಹ್ಯೂಮನ್ ವೈಲ್ಡ್ ಲೈಫ್ ಇಂಟರಾಕ್ಷನ್ ಏನಿತ್ತು ಅಥವಾ ಕಾನ್ಫ್ಲಿಕ್ಟ್ ಏನು ನಡೀತಾ ಇತ್ತೋ ಅದರಲ್ಲಿ ಕಡಿಮೆ ಮಾಡುವುದು ಇದು ಒಂದು ಮುಖ್ಯ ಉದ್ದೇಶವಾಗಿರುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಕಾಜಿರಂಗದ ಲೊಕೇಶನ್ ಏನು ಹಾಗೂ ಇದರಲ್ಲಿ ಮುಖ್ಯವಾಗಿ ಪ್ರಾಣಿಗಳು ರೈನೋಸರಸ್, ಟೈಗರ್, ಡಿಯರ್ ಮತ್ತು ಬೇರೆ ಪ್ರಾಣಿಗಳು ಇಲ್ಲಿ ನೆಲೆಸಿಕೊಂಡಿರ್ತವೆ. ಹಾಗೂ ಸೌತ್ ಅಂದರೆ ದಕ್ಷಿಣ ಭಾಗದಲ್ಲಿ ಈ ನ್ಯಾಷನಲ್ ಪಾರ್ಕ್ನ ದಕ್ಷಿಣ ಭಾಗದಲ್ಲಿ ಕರ್ಬಿ ಆಂಗ್ಲಾಂಗ್ ಅಂತ ಹೇಳಿ ಒಂದು ಹಿಲ್ಲು ಸಹ ಲೊಕೇಟ್ ಆಗಿದೆ. ಇದಕ್ಕೂ ಸಹ ನೀವು ನೆನ್ಪಿಟ್ಕೊಳ್ಳೋದು ಬಹಳ ಉತ್ತಮ. ಯಾಕಂದರೆ ಈ ಕರ್ಬಿ ಆಂಗ್ಲಾಂಗ್ ಪ್ಲೇಟು ಅಥವಾ ಹಿಲ್ ಎಲ್ಲಿದೆ ಅಂತಲೂ ಕೇಳ್ಬೋದು, ಅದು ಅಸ್ಸಾಮಲ್ಲೇ ಇರುವಂಥದ್ದು. ಸೊ ಈ ಕರ್ಬಿ ಆಂಗ್ಲಾಂಗ್ ಪ್ಲೇಟು ಇಂಪಾರ್ಟೆನ್ಸ್ ಏನಂದರೆ ಯಾವಾಗ ಬ್ರಹ್ಮಪುತ್ರ ನದಿ ಮಾನ್ಸೂನಲ್ಲಿ ಯೂಶಲಿ ಫ್ಲಡ್ ಆಗೋದನ್ನು ನಾವು ಬಹಳ ಕೇಳ್ತೀವಿ. ಸೊ ಫ್ಲಡ್ ಆದಾಗೆಲ್ಲ ಈ ಪ್ರಾಣಿಗಳು ಎಲ್ಲ ಈ ಹಿಲ್ಲಲ್ಲಿ ಅಥವಾ ಈ ಒಂದು ಗುಡ್ಡದ ಮೇಲೆ ಹೋಗಿ ನೆಲೆಸ್ಕೋತವೆ, ತಮ್ಮನ್ನು ತಾವು ಸಂರಕ್ಷಿಸ್ಕೋತವೆ ಅಂತ ಹೇಳಿ ಈ ಆರ್ಟಿಕಲಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಯುನೈಟೆಡ್ ನೇಷನ್ ಎಕ್ಸ್ಪರ್ಟ್ಸ್ ವಾಯ್ಸ್ ಕನ್ಸರ್ನ್ಸ್ ಓವರ್ ಹಾಂಗ್ಕಾಂಗ್ ಸೆಕ್ಯೂರಿಟಿ ಲಾ. ಸೊ ಈ ಹಾಂಗ್ಕಾಂಗ್ ಸೆಕ್ಯೂರಿಟಿ ಲಾ ಬಗ್ಗೆ ಹಿಂದಿನ ಸುದ್ದಿ ವಿಶ್ಲೇಷಣೆಗಳಲ್ಲೂ ನಾವು ಸಂಕ್ಷಿಪ್ತವಾಗಿ ಮಾತಾಡಿದ್ವಿ. ಆದರೂ ಬ್ರೀಫಾಗಿ ಹೇಳಬೇಕು ಅಂತಂದರೆ ಹಾಂಗ್ಕಾಂಗನ್ನು ಚೈನಾಗೆ ಬ್ರಿಟಿಷ್ ಹಿಂತಿರುಗಿಸಿದ್ದು 1997ರಲ್ಲಿ. ಆವಾಗ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡ್ತಾರೆ. ಅದಕ್ಕೆ ಮಿನಿ ಸಂವಿಧಾನ ಅಂತಲೂ ಕರೀತಾರೆ. ಆ ಬೇಸಿಕ್ ಲಾ ಅಡಿಯಲ್ಲಿ ಒಂದು ರಾಷ್ಟ್ರ ಅಂದರೆ ಒನ್ ಕಂಟ್ರಿ ಟೂ ಸಿಸ್ಟಮ್, ಒಂದು ರಾಷ್ಟ್ರ ಎರಡು ಸಿಸ್ಟಮ್ಗಳು ಪ್ರಿನ್ಸಿಪಲನ್ನು ಅಪ್ಲೈ ಮಾಡಲಾಗಿತ್ತು. ಸೊ ಅದರ ಅಡಿಯಲ್ಲಿ ಫ್ರೀಡಮ್ ಆಫ್ ಅಸೆಂಬ್ಲಿ, ಸ್ಪೀಚ್ ಹಾಗೂ ಇಂಡಿಪೆಂಡೆಂಟ್ ಜುಡಿಷರಿ ಮತ್ತು ಕೆಲವೊಂದು ಪ್ರಜಾಪ್ರಭುತ್ವದ ರೈಟ್ಸ್ಗಳನ್ನು ಇವರಿಗೆ ಹಾಂಗ್ಕಾಂಗ್ ಜನಕ್ಕೆ ಕೊಡಬೇಕು ಅಂತ ಹೇಳಲಾಗಿತ್ತು. ಅದೇ ಅಗ್ರಿಮೆಂಟ್ನ ಅಡಿಯಲ್ಲಿ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಲಾ ಅನ್ನು ಸಹ ಆರ್ಟಿಕಲ್ 23 ಬೇಸಿಕ್ ಲಾ ಅಡಿಯಲ್ಲಿ ಮಾಡಬೇಕಾಗಿತ್ತು. ಬಟ್ ಅದು ಜಾರಿಗೆ ತಂದಿರಲಿಲ್ಲ. ಇವಾಗ ಈ ಹಾಂಗ್ಕಾಂಗ್ ಸೆಕ್ಯೂರಿಟಿ ಲಾನ ತಂದಿದ್ದು ಈ ಹಾಂಗ್ಕಾಂಗ್ನಲ್ಲಿ ಇರುವಂತಹ ಜನರ ರೈಟ್ಸ್ ಏನು ಇದ್ವು ಬೇಸಿಕ್ ಲಾ ಅಡಿಯಲ್ಲಿ ಅವು ಎಲ್ಲವೂ ಕಳ್ಕೊತಾ ಇದ್ದೀವಿ. ಸೊ ಮೇನ್ಲ್ಯಾಂಡ್ ಚೈನಾದಲ್ಲಿ ಏನು ಜುಡಿಷರಿ ಇದೆಯೋ ಅಥವಾ ಜುಡಿಷಿಯಲ್ ಸಿಸ್ಟಮ್ ಇದೆಯೋ ಅದನ್ನು ಸಹ ಹಾಂಗ್ಕಾಂಗ್ ಮೇಲೆ ಹೊರಿಸ್ತಾ ಇರುವಂತಹ ಚೈನಾ ವಿರುದ್ಧವಾಗಿ ಈ ಒಂದು ಸೆಕ್ಯೂರಿಟಿ ಲಾ ವಿರುದ್ಧವಾಗಿ ಒಂದಿಷ್ಟು ಪ್ರೊಟೆಸ್ಟ್ಗಳನ್ನು ನಡೀತಾ ಇರೋದನ್ನು ನೋಡ್ತಿದ್ದೀವಿ.
ಅದರ ಮೇಲೆ UNHRC ಮಾಡಿರುವಂತಹ ಕಮೆಂಟ್ ಇವಾಗ ನಾವು ಮಾತಾಡ್ತಾ ಇರುವಂಥದ್ದು. ಯಾಕೆ UNHRC ಇದ್ರ ಬಗ್ಗೆ ಮಾತಾಡ್ತಿದೆ? ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂದರೆ ಏನು ಅಂತಂದರೆ, ಇದರ ಮುಖ್ಯ ಉದ್ದೇಶನೇ ಪ್ರಪಂಚದಲ್ಲೇ ಮನುಷ್ಯರ ಅಥವಾ ಹ್ಯೂಮನ್ ರೈಟ್ಸ್ ಏನಿದಾವೋ ಅದನ್ನು ಉಳಿಸುವಂಥದ್ದು ಅಥವಾ ಪ್ರಮೋಟ್ ಮಾಡುವಂಥದ್ದು ಇದ್ರ ಮುಖ್ಯ ಕಾರ್ಯವಾಗಿರುವಂಥದ್ದು. ಇದರಲ್ಲಿ ಒಟ್ಟು 47 ಸದಸ್ಯರಿದ್ದಾರೆ. ಈ ಸದಸ್ಯರು 3 ವರ್ಷಗಳ ಕಾಲಕ್ಕೆ ಎಲೆಕ್ಟ್ ಆಗಿರ್ತಾರೆ. ಇದರ ಹೆಡ್ ಕ್ವಾರ್ಟರ್ಸು ಜಿನಿವಾ, ಸ್ವಿಟ್ಜರ್ಲ್ಯಾಂಡಲ್ಲಿ ಇರುವಂಥದ್ದು. ಸೊ ಈ ಯುನೈಟೆಡ್ ಹ್ಯೂಮನ್ ರೈಟ್ಸ್ ಕೌನ್ಸಿಲು ಹಾಂಗ್ಕಾಂಗ್ನಲ್ಲಿ ನಡೀತಿರುವಂತಹ ಈ ಪ್ರೊಟೆಸ್ಟ್ಗಳನ್ನು ಆಧರಿಸಿ ಈ ಸೆಕ್ಯೂರಿಟಿ ಲಾ ಸರಿ ಅಲ್ಲ ಅವ್ರ ಮೇಲೆ ಹಾಕಿರುವಂಥದ್ದು ಅನ್ನೋದಂತ ಮಾತಾಡ್ತಾ ಇದ್ದೀವಿ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಹಾಂಗ್ಕಾಂಗ್ ಸೆಕ್ಯೂರಿಟಿ ಲಾ ಏನು, ಅದಕ್ಕೆ ಸಂಬಂಧಿಸಿದಂತೆ ಏನು ಬ್ರೀಫ್ ಹಿಸ್ಟ್ರಿ ಹಾಗೂ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಬಗ್ಗೆ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಗ್ರೀಸ್ ರಿಜೆಕ್ಟ್ಸ್ ನ್ಯಾಟೋಸ್ ಮೀಡಿಯೇಷನ್. ಸೊ ನಾವು ಹಿಂದಿನ ಸುದ್ದಿ ವಿಶ್ಲೇಷಣೆಯಲ್ಲೂ ಇದ್ರ ಬಗ್ಗೆ ನೋಡಿದ್ವಿ. ಗ್ರೀಸ್ ಮತ್ತು ಟರ್ಕಿಯ ನಡುವೆ ಮೆಡಿಟೇರಿಯನ್ ಸೀನಲ್ಲಿ ಇರುವಂತಹ ಇಂಪಾರ್ಟೆಂಟ್ ಮಿನರಲ್ಸ್ಗಳ ಎಕ್ಸ್ಪ್ಲೋರೇಷನ್ ಬಗ್ಗೆ ಅಥವಾ ನಮ್ಮ ಟೆರಿಟರಿ ಯಾವುದಕ್ಕೆ ಸೇರಿದೆ ಅನ್ನುವಂತಹ ಬಿಕ್ಕಟ್ಟು ಹಾಗೂ ಘರ್ಷಣೆ ನಡೀತಾ ಇರುವಂಥದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನೋಡಿದ್ವಿ. ಸೊ ಈಗ ಗ್ರೀಸು ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ನ ಮಧ್ಯಸ್ಥಿಕೆಯಿಂದ ಇದನ್ನು ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಮುಂದಾದಂತಹ ಟರ್ಕಿಯ ವಿರುದ್ಧವಾಗಿ ಅಥವಾ ಟರ್ಕಿಯ ಆಫರನ್ನು ರಿಜೆಕ್ಟ್ ಮಾಡಿರುವಂತಹ ನಿಟ್ಟಿನಲ್ಲಿ ಇದನ್ನು ನಾವು ತಿಳ್ಕೊಬೇಕಾಗಿದೆ. ಸೊ ಇದೊಂದು ಬೆಳವಣಿಗೆ, ಯಾಕಂದರೆ ಟರ್ಕಿ ಮತ್ತು ಗ್ರೀಸ್ ನಡುವೆ ಒಂದು ಗೊಂದಲ ನಡೀತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಂಡ್ವಿ. ಸೊ ಅದು ಯಾವ ರೀತಿ ಮುಂಸಾಗ್ತಾ ಇದೆ ಅನ್ನುವಂಥದ್ದನ್ನು ಅಪ್ಡೇಟ್ ನಮಗೆ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ನ್ಯಾಟೋ ಇಲ್ಲಿ ಮಧ್ಯೆ ಬಂದಿರೋದ್ರಿಂದ, ನ್ಯಾಟೋ ಏನು? ನ್ಯಾಟೋ ಒಂದು ಇಂಟರ್ ಗವರ್ಮೆಂಟಲ್ ಮಿಲಿಟರಿ ಆರ್ಗನೈಸೇಷನ್ ಆಗಿರುತ್ತದೆ. ಸೊ ಇದರಲ್ಲಿ ಇರುವಂತಹ ರಾಷ್ಟ್ರಗಳು, ಅಂತಾರಾಷ್ಟ್ರಗಳು ಒಂದಾಗಿ ಮಿಲಿಟ್ರಿ ವೈಸ್ ಎಲ್ಲರಿಗೂ ಸಪೋರ್ಟ್ ಮಾಡ್ಕೋತಾರೆ. ಯಾವುದೇ ಒಂದು ರಾಷ್ಟ್ರದ ಮೇಲೆ ಇನ್ಯಾರು ಅಟ್ಯಾಕ್ ಮಾಡಿದ್ದಲ್ಲಿ ಅವರೆಲ್ಲರೂ ಒಂದಾಗಿ ಅದ್ರ ವಿರುದ್ಧವಾಗಿ ಹೋರಾಡ್ತಾರೆ. ಸೊ ಅದಕ್ಕೆ ನಾವು ಇಂಟರ್ ಗವರ್ಮೆಂಟಲ್ ಮಿಲಿಟರಿ ಅಲಯನ್ಸ್ ಅಂತ ಕರಿತೀವಿ. ಇದರಲ್ಲಿ ಒಟ್ಟು 30 ನಾರ್ತ್ ಅಮೇರಿಕಾ ಮತ್ತು ಯುರೋಪಿಯನ್ ಕಂಟ್ರೀಸ್ಗಳು ಇರುವಂಥದ್ದು. ಇದು 1949ರಲ್ಲಿ ಸೈನ್ ಮಾಡಿದ್ದಾರೆ ಇವರೆಲ್ಲರೂ ಸೇರಿ. ಇದರ ಹೆಡ್ ಕ್ವಾರ್ಟರ್ಸು ಬ್ರಸೆಲ್ಸ್, ಬೆಲ್ಜಿಯಂನಲ್ಲಿ ಇರುವಂಥದ್ದು. ಸೊ ನ್ಯಾಟೋ ಬಗ್ಗೆ ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಂಡು, ಗ್ರೀಸ್ ಮತ್ತು ಟರ್ಕಿಯ ನಡುವೆ ಇರುವಂತಹ ಈ ಘರ್ಷಣೆ ಅಥವಾ ಇರುವಂತಹ ಪ್ರಾಬ್ಲಮ್ ಯಾವ ರೀತಿಯಾಗಿ ಮುಂಸಾಗ್ತಾ ಇದೆ ಅನ್ನುವಂತಹ ಅಪ್ಡೇಟನ್ನು ನಾವಿಲ್ಲಿ ಪಡೆಯುವಂಥದ್ದು ಮುಖ್ಯವಾಗಿರುತ್ತದೆ. ಈ ಆರ್ಟಿಕಲ್ನಲ್ಲಿ ನಾವು ಪಾರ್ಲಿಮೆಂಟ್ ಸ್ಟಿಫಲ್ಡ್ ಬಿಸ್ನೆಸ್ ಆ್ಯಂಡ್ ವರ್ಡ್ ಆಫ್ ಅಡ್ವೈಸ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಅತಿ ಮುಖ್ಯವಾಗಿ ಪಾರ್ಲಿಮೆಂಟರಿ ಸೆಷನ್ ಇವಾಗ ಏನು ಶುರುವಾಗಲಿದೆ ಅದರ ಬಗ್ಗೆ ನಾವು ಮಾತಾಡ್ತಾ ಇರುವಂಥದ್ದು. ಆ್ಯಂಡ್ ಈ COVID-19 ಸಂದರ್ಭದ ಅನುಸಾರವಾಗಿ ಈ ಸೆಷನನ್ನು 18 ದಿನಗಳ ಕಾಲಕ್ಕೆ ಸೀಮಿತಗೊಳಿಸಿರೋದ್ರಿಂದನೂ ಈ ಸೆಷನ್ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಶಾರ್ಟ್ ಪೀರಿಯಡಲ್ಲಿ ಹೆಚ್ಚಿನ ಕೆಲಸಗಳು ಆಗಬೇಕಾಗಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡಲಿದ್ದೇವೆ. ಮುಖ್ಯವಾಗಿ COVID-19 ನಂತರ 175 ದಿನಗಳ ನಂತರ ಈ ಸೆಷನನ್ನು ಆರ್ಗನೈಸ್ ಮಾಡ್ತಾ ಇರುವಂಥದ್ದು ಹಾಗೂ ಕ್ವೆಶನ್ ಅವರ್ ಮತ್ತು 0 ಅವರನ್ನು ತೆಗೆದುಹಾಕಿರುವಂಥದ್ದು. ನಾವು ಹೇಳಿದ್ವಿ ಕ್ವೆಶನ್ ಅವರ್ ಪ್ರತಿ ಸೆಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಾಡುವಂತಹ ಸೆಷನಿಗೆ ನಾವು ಕ್ವೆಶನ್ ಅವರ್ ಅಂತ ಕರಿತೀವಿ. ಕ್ವೆಶನ್ ಅವರ್ ಆದ ನಂತರ ಸರಿಸುಮಾರು 12 ಗಂಟೆ ಸಮಯಕ್ಕೆ ಶುರುವಾಗುವಂಥದ್ದು 0 ಅವರ್ ಕ್ವೆಶನ್. ಸೊ ಈ ಕ್ವೆಶನ್ ಅವರ್ ಮತ್ತು 0 ಅವರ್ ಕ್ವೆಶನನ್ನು ತೆಗೆದುಹಾಕಿರುವಂತಹ ನಿಟ್ಟಿನಲ್ಲಿ ಏನು ಇದರ ಪ್ರಾಮುಖ್ಯತೆ, ಪಾರ್ಲಿಮೆಂಟಿನ ಇಂಪಾರ್ಟೆನ್ಸ್ ಏನು, ಅದರಲ್ಲಿ ಗವರ್ಮೆಂಟ್, ಲೆಜಿಸ್ಲೇಚರ್ ಮತ್ತು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ 3 ಅಂಗಗಳು ಏನು ರೋಲನ್ನು ಪ್ಲೇ ಮಾಡುತ್ತವೆ ಹಾಗೂ ಈ ಕ್ವೆಶನ್ ಅವರು ಮತ್ತು ಕ್ವೆಶನ್ಸ್ ಕೇಳೋದನ್ನು ಪಾರ್ಲಿಮೆಂಟಲ್ಲಿ ತೆಗೆದುಹಾಕಿದಾಗ ಅದರಿಂದ ಆಗುವ ಇಂಪ್ಲಿಕೇಶನ್ಸ್ನ ಬಗ್ಗೆ ಸಂಕ್ಷಿಪ್ತವಾಗಿ ನೋಡಲಿದ್ದೇವೆ. ಮೊದಲನೇದಾಗಿ ಗವರ್ಮೆಂಟ್, ಲೆಜಿಸ್ಲೇಚರ್ ಮತ್ತು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ ಇವುಗಳ ಪ್ರಾಮುಖ್ಯತೆ ಏನು ಅನ್ನೋದನ್ನು ಅರ್ಥೈಸ್ಕೊಳ್ಳೋಣ. ಮೊದಲಿಗೆ ಗವರ್ಮೆಂಟ್ ಬಗ್ಗೆ ಮಾತಾಡೋ ಹಾಗಿದ್ದರೆ, ಈ ಗವರ್ಮೆಂಟು ಲೆಜಿಸ್ಲೇಚರಿಂದ ಡಿಸಿಷನ್ಸ್ಗಳನ್ನು ಪಡೆದು ಸಮಾಜದಲ್ಲಿ ಪಬ್ಲಿಕ್ ಟಾಸ್ಕ್ಗಳೇನಿದಾವೋ ಅದನ್ನು ಫುಲ್ಫಿಲ್ ಮಾಡಬೇಕು ಮತ್ತು ಆ ಟಾಸ್ಕ್ಗಳು ಯಾವ ರೀತಿಯಾಗಿ ಫುಲ್ಫಿಲ್ ಮಾಡಿದೆ ಅನ್ನುವ ಅಕೌಂಟಬಿಲಿಟಿನೂ ಸಹ ಲೆಜಿಸ್ಲೇಚರಿಗೆ ಗವರ್ಮೆಂಟ್ ಕೊಡಬೇಕಾಗಿರುತ್ತದೆ. ಅದೇ ರೀತಿಯಲ್ಲಿ ಲೆಜಿಸ್ಲೇಚರ್ ಅಂಗವಾಗಿ ಸೆಕೆಂಡ್ ಪಾರ್ಟ್ ನೋಡಿದಾಗ ಅದರ ಮುಖ್ಯ ಉದ್ದೇಶ ಅಕೌಂಟಬಿಲಿಟಿ. ಈ ಅಕೌಂಟಬಿಲಿಟಿ ನಾಗರಿಕರ ಪರವಾಗಿರ್ತದೆ. ಅಂದರೆ ಸರಿಯಾಗಿ ಎಲೆಕ್ಷನ್ಸ್ ನಡೆಸಿಬಿಟ್ಟು ಆ ಎಲೆಕ್ಷನ್ಸ್ನಲ್ಲಿ ಮಾಡಿರುವಂತಹ ಪಾಲಿಸೀಸ್ಗಳು, ಲಾಸ್ಗಳು ಏನಿದಾವೋ ಅವು ಜನರ ಹಿತದಲ್ಲಿ ಇದ್ದಿದ್ದರೆ ಅವರು ಮತ್ತೆ ಎಲೆಕ್ಟ್ ಆಗ್ತಾರೆ, ಇಲ್ಲಾಂದರೆ ಹೊರಗೆ ಹೋಗ್ತಾರೆ. ಸೊ ಲೆಜಿಸ್ಲೇಚರು ಅಕೌಂಟಬಲ್ ಟು ಸಿಟಿಸನ್ಸ್, ಗವರ್ಮೆಂಟು ಅಕೌಂಟಬಲ್ ಟು ಲೆಜಿಸ್ಲೇಚರ್. ಮೂರನೇದು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್. ಸೊ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಬಗ್ಗೆ ಮಾತಾಡಿದಾಗ ಸಂವಿಧಾನಿಕ ಕೋರ್ಟ್ಗಳು ಈ ಸರ್ಕಾರ ಹಾಗೂ ಲೆಜಿಸ್ಲೇಚರ್ ಸಂವಿಧಾನದ ದಾಯಿರೆಯಲ್ಲಿ ಕೆಲಸ ಮಾಡ್ತಿದ್ದಾವ ಇಲ್ಲ ಅನ್ನುವಂಥದ್ದು ಅವರ ಮುಖ್ಯ ಕಾರ್ಯವಾಗಿರುತ್ತದೆ. ಸೊ ಈ 3 ಏನು ಕಾರ್ಯಾಂಗಗಳು ಅಥವಾ ಅವರು ಏನು ಕಾರ್ಯ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಾವು ಮಾತಾಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ
ಬ್ರಿಟನ್ ಮತ್ತು ಭಾರತದಲ್ಲಿ ನಡೀತಿರುವಂತಹ ಕಾರ್ಯಗಳಲ್ಲಿ ಅಥವಾ ಕೆಲಸಗಳಲ್ಲಿ ವ್ಯತ್ಯಾಸಗಳು. ಸೊ ಪಾರ್ಲಿಮೆಂಟು ಸಮಯದ ಅನುಸಾರವಾಗಿ ಡೈಲ್ಯೂಟ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಉದಾಹರಣೆಯಾಗಿ ಕಾಂಟ್ರಾಕ್ಟ್ ಟ್ರೇಸಿಂಗ್ ಆ್ಯಪ್ ಅಂತ ಹೇಳಿ, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಆ್ಯಪ್ ಅಂದರೆ ಕೋವಿಡ್-19 ಸಮಯದಲ್ಲಿ ಆರೋಗ್ಯ ಸೇತು ಭಾರತದಲ್ಲಿ ತರಲಾಯಿತು. ಅದೇ ರೀತಿಯಲ್ಲಿ ಬ್ರಿಟನ್ನಲ್ಲೂ ಸಹ ಒಂದು ಆ್ಯಪನ್ನು ತಂದಿದ್ದರು. ಆ ಆ್ಯಪ್ ತರೋದಕ್ಕಿಂತ ಮುಂಚೆ ಒಂದು ಪಾರ್ಲಿಮೆಂಟ್ರಿ ಕಮಿಟಿ ಅದನ್ನು ಸ್ಟಡಿ ಮಾಡಿಬಿಟ್ಟು ಈ ರೀತಿಯ ಆ್ಯಪ್ ಏನಾದರೂ ನೀವು ಬ್ರಿಟನ್ ಅಥವಾ ಲಂಡನ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಇದಕ್ಕೆ ಒಂದು ಲೆಜಿಸ್ಲೇಟಿವ್ ಬ್ಯಾಕಪ್ ಬೇಕು. ಲೆಜಿಸ್ಲೇಟಿವ್ ಬ್ಯಾಕಪ್ ಕೊಟ್ಟ ಮೇಲೆ ಅದಕ್ಕೊಂದು ಸೆಂಟ್ರಲ್ ಡೇಟಾ ಬ್ಯಾಂಕನ್ನು ಸ್ಥಾಪಿಸಬೇಕು. ಅದಕ್ಕೆ ಡೇಟಾ ಪ್ರೊಟೆಕ್ಷನ್ನ ಪ್ರೊವೈಡ್ ಮಾಡಬೇಕು. ಆ್ಯಂಡ್ ಪ್ರತಿ 21 ದಿವಸಕ್ಕೆ ಮೆಂಬರ್ಸ್ ಅಥವಾ ಮಿನಿಸ್ಟರ್ಸ್ ಯಾರಿದ್ದಾರೋ ಅವರು ಅದರ ಬಗ್ಗೆ ಮಾಹಿತಿನ ಸದನಕ್ಕೆ ಕೊಡಬೇಕು ಅನ್ನೋ ಒಂದು ಪ್ರೊಸೀಜರನ್ನು ಫಾಲೋ ಮಾಡಿತ್ತು. ಆದರೆ ಭಾರತದಲ್ಲಿ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ನ ಮೇಲೆ ಆರೋಗ್ಯ ಸೇತುವನ್ನು ಜಾರಿಗೆ ತರಲಾಯಿತು. ಇವತ್ತಿಗೂ ಸಹ ಆರೋಗ್ಯ ಸೇತು ಯಾವಾಗ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು, ಯಾರು ಇಂಪ್ಲಿಮೆಂಟ್ ಮಾಡಬೇಕಾ ಬೇಡವಾ ಅನ್ನೋದನ್ನು ನಾವು ಗೊಂದಲದಲ್ಲೇ ಇರುವಂಥದ್ದು. ಪಾರ್ಲಿಮೆಂಟು ತನ್ನ ಕಾರ್ಯರೂಪ ಅಥವಾ ತನ್ನ ಕಾರ್ಯವೈಖರಿಯಲ್ಲಿ ಬಹಳಷ್ಟು ಡೈಲ್ಯೂಷನನ್ನು ಕಾಣ್ತಾ ಇರೋದಕ್ಕೆ ಇದು ಉದಾಹರಣೆಯಾಗಿದೆ. ಮತ್ತು ಕೋರ್ಟ್ ಇಂಟರ್ವೆನ್ಷನ್ ಪಾರ್ಲಿಮೆಂಟರಿ ಓವರ್ಸೈಟ್ನಲ್ಲಿ ತುಂಬ ಆಗ್ತಿರುವಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ಕೋವಿಡ್-19 ಸಮಯದಲ್ಲಿ ಎಷ್ಟೋ ಮೈಗ್ರೆಂಟ್ಸ್ಗಳ ಇಶ್ಯೂ ಬಂದಾಗ ಅದು ಪಾರ್ಲಿಮೆಂಟ್ ಅಥವಾ ಗೌರ್ಮೆಂಟ್ ಅದನ್ನು ಲೆಜಿಸ್ಲೇಚರ್ ಅದನ್ನು ಮಾತಾಡಿ ಸಾಲ್ವ್ ಮಾಡಬೇಕಿತ್ತು. ಆದರೆ ಅದರ ಬದಲಿಗೆ ಅದು ಕೋರ್ಟಿಗೆ ಹೋಯಿತು. ಕೋರ್ಟು ಇರುವಂತಹ ಸಾಧನಗಳಲ್ಲಿ ಅಥವಾ ಪಾಲಿಸಿ ಡಿಸಿಷನ್ಸ್ಗಳನ್ನು ಮಾಡೋಕ್ಕೆ ಸಾಧ್ಯವಿಲ್ಲ. ಅದು ಮತ್ತೆ ಗೌರ್ಮೆಂಟಿಗೆ ಮಾರ್ಗಸೂಚನೆಗಳನ್ನು ಕೊಡಬೇಕಾಗಿರುತ್ತದೆ. ಹಾಗೂ ಇನ್ನೊಂದು ಉದಾಹರಣೆ ನಾವು ನೋಡಿದಾಗ ಅಗ್ಮೆಂಟೆಡ್ ಗ್ರಾಸ್ ರೆವೆನ್ಯೂ ಬಗ್ಗೆ ನಾವು ಮಾತಾಡಿದ್ವಿ. ಟೆಲಿಕಾಂ ಕಂಪನೀಸ್ಗಳು ಫೈನ್ಸನ್ನು ಕಟ್ಟಬೇಕಾಗಿರುವಂಥದ್ದು ಟೆಲಿಕಾಂ ಡಿಪಾರ್ಟ್ಮೆಂಟಿಗೆ. ಸೊ ಅದರಲ್ಲೂ ಸಹ ಪಾರ್ಲಿಮೆಂಟು ಮುಂಚೂಣಿಯಲ್ಲಿದ್ದು ಅದನ್ನು ಸಾಲ್ವ್ ಮಾಡಬೇಕಿತ್ತು. ಬಟ್ ಅಲ್ಲೂ ಸಹ ಸುಪ್ರೀಂ ಕೋರ್ಟ್ ಮಧ್ಯದಲ್ಲಿ ಬಂದು ಅದನ್ನು ಸಾಲ್ವ್ ಮಾಡಿರುವಂಥದ್ದು. ಸೊ ಪಾರ್ಲಿಮೆಂಟ್ ತನ್ನ ದಾಯಿರೆಯಲ್ಲಿ ಇರುವಂತಹ ಪವರ್ಸ್ಗಳನ್ನು ಕೋರ್ಟಿಗೆ ಬಿಟ್ಟುಕೊಡ್ತಾ ಇರುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನುವಂಥದ್ದನ್ನು ಸಹ ಅರ್ಥೈಸ್ಕೊಳ್ಳಬೇಕಾಗಿದೆ. ಸೊ ಮೊದಲಿಗೆ ಪಾರ್ಲಿಮೆಂಟಿಗೆ ಇರುವಂತಹ ಪವರ್ಸ್ಗಳನ್ನು ಸರಿಯಾಗಿ ಪ್ರೊಸೀಜರ್ ಪ್ರಕಾರವಾಗಿ ಎಸ್ಟಾಬ್ಲಿಷ್ ಮಾಡಿ ಯೂಸ್ ಮಾಡಿದ್ದಲ್ಲಿ ಅದು ದೇಶದ ಬೆಳವಣಿಗೆ ಹಾಗೂ ಪ್ರಜೆಗಳ ಹಿತಾಸಕ್ತಿಯಲ್ಲಿ ಅನುಕೂಲವಾಗಲಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಹಾಗೆ ಹೋದ ಸೆಷನ್ಕಿನ ಈ ಸೆಷನ್ ಒಳಗಡೆ ಸುಮಾರು 11 ಆರ್ಡಿನೆನ್ಸ್ಗಳು ಪಾಸಾಗಿರ್ತವೆ. ಇದರಲ್ಲಿ ಟ್ಯಾಕ್ಸ್ ಫೈಲ್ ಮಾಡೋ ಡೇಟ್ಸ್ಗಳ ಬಗ್ಗೆ ಆಗಿರ್ಬೋದು, ಮೊರಾಟೋರಿಯಂ ಬಗ್ಗೆ ಆಗಿರಬಹುದು, ಕೊರೋನಾ ವೈರಸ್ ಹೆಲ್ತ್ ವರ್ಕರ್ಸ್ಗಳ ಬಗ್ಗೆ ಆಗಿರ್ಬೋದು, ಮಿನಿಸ್ಟ್ರಿಗಳ ಸ್ಯಾಲ್ರೀಸಲ್ಲಿ ಕಡಿಮೆ ಮಾಡಿರುವಂಥದ್ದಾಗಿರ್ಬೋದು, ರಿಸರ್ವ್ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ಸ್ಗಳನ್ನು ರೆಗ್ಯುಲೇಷನ್ ಮಾಡುವಂಥದ್ದಾಗಿರ್ಬೋದು, ಮತ್ತು ಅಗ್ರಿಕಲ್ಚರ್ ಮಾರ್ಕೆಟ್ಸ್ ರಿಲೇಟೆಡ್ ಆಗಿರ್ಬೋದು. ಸೊ ಇವೆಲ್ಲವೂ ಕೋವಿಡ್-19 ಬಿಟ್ಟು ಉಳಿದಿರುವಂಥವು ಎಲ್ಲವೂ RBI ಕೋಆಪರೇಟಿವ್ ಬ್ಯಾಂಕ್ಸ್ನ ರೆಗ್ಯುಲೇಟ್ ಮಾಡೋದು, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ರಿಫಾರ್ಮ್ಸ್ನ ತಂದಿರುವಂಥದ್ದು, ಮತ್ತು ಹೆಲ್ತ್ ವರ್ಕರ್ಸ್ಗಳಿಗೆ ಮಾಡಿರುವಂತಹ ಪ್ರೊಟೆಕ್ಷನ್ ಬಗ್ಗೆ ಆಗಿರ್ಬೋದು. ಸೊ ಈ ಎಲ್ಲ ವಿಷಯಗಳು ಅತಿ ಮುಖ್ಯವಾಗಿ ಚರ್ಚೆ ಆಗಲೇಬೇಕಾದಂತಹ ವಿಷಯಗಳು. ಇವು ಚರ್ಚೆ ಆದಾಗಲೇ ಅಕೌಂಟಬಿಲಿಟಿ, ಲೆಜಿಸ್ಲೇಚರ್ನ ಅಕೌಂಟಬಿಲಿಟಿ ನಾಗರಿಕರ ಅಥವಾ ಪ್ರಜೆಗಳ ಮೇಲಿರುವಂಥದ್ದು. ಸೊ ಅಕೌಂಟಬಿಲಿಟಿನ ಫುಲ್ಫಿಲ್ ಮಾಡೋದಕ್ಕೆ ಪಾರ್ಲಿಮೆಂಟು ಯಾವಾಗಲೂ ಸಿದ್ಧ ಇರಬೇಕು. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ದೇಶದ ವ್ಯವಸ್ಥೆ ಉಳ್ಕೊಳ್ಳಲು ಸಾಧ್ಯವಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೂ ನಮ್ಮ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹಿಂದೆ ಬೀಳ್ತಾ ಇದೆ, ಕಾಂಟ್ರಾಸ್ಟ್ ಆಗ್ತಾ ಇರೋದನ್ನು ನಾವು ನೋಡಿದ್ವಿ. ಸುಮಾರು 23% GDP ಮೊದಲನೇ ಕ್ವಾರ್ಟರಲ್ಲಿ ಕಾಂಟ್ರಾಕ್ಟ್ ಆಗಿರೋದನ್ನು ನಾವು ಹಿಂದಿನ ಸುದ್ದಿ ವಿಶ್ಲೇಷಣೆಯಲ್ಲೂ ನೋಡಿದ್ವಿ. ಆದರೆ ಆ ವಿಷಯಗಳ ಬಗ್ಗೆ ಚರ್ಚೆ ಅಥವಾ ಆ ವಿಷಯಗಳ ಬಗ್ಗೆ ಫೀಡ್ಬ್ಯಾಕ್ ಸರ್ಕಾರಕ್ಕೆ ಹೋಗದೇ ಇದ್ದಿದ್ದಲ್ಲಿ, ಗ್ರೌಂಡ್ ರಿಯಾಲಿಟೀಸ್ ಗೊತ್ತಾಗದೇ ಇದ್ದಿದ್ದಲ್ಲಿ ಸಿಸ್ಟಮ್ ಎಲ್ಲೂ ಮುಂದೆ ಹೋಗಲು ಸಾಧ್ಯವಿಲ್ಲ. ಸೊ ಎಷ್ಟೋ ವಿಷಯಗಳು ತುಂಬ ಇಂಪಾರ್ಟೆಂಟ್ ಇರುವಂತಹ ಚರ್ಚೆ ಆಗಲೇಬೇಕಾಗಿರುತ್ತವೆ. ಸೊ ಇರೋ ಸಮಯದಲ್ಲಿ 18 ದಿನಗಳಲ್ಲಿ ಏನು ಶೆಡ್ಯೂಲ್ ಇದೆಯೋ ಅದರಲ್ಲಿ ನಮ್ಮ ಚುನಾಯಿತ ಮಂತ್ರಿಗಳು ಯಾರ್ಯಾರು ಇದ್ದಾರೋ ಅಥವಾ ನಮ್ಮ ಚುನಾಯಿತ ಮೆಂಬರ್ಸ್ ಯಾರು ರೆಪ್ರೆಸೆಂಟೇಟಿವ್ಸ್ ಇದ್ದಾರೋ ಒಂದು ಹೆಲ್ತಿ ಅಥವಾ ಡೆಮೋಕ್ರಸಿನ ಮೇಂಟೈನ್ ಮಾಡಬೇಕು ಅಂತಂದರೆ ಅವರು ಇರೋ ಸಮಯದಲ್ಲಿ ಕರೆಕ್ಟಾಗಿ ಯೂಸ್ ಮಾಡಿಬಿಟ್ಟು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯಲು ಸಿದ್ಧರಾಗಿರಬೇಕು ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕಂಪ್ರಹೆನ್ಸಿವ್ ಅರ್ಥೈಸ್ಕೊಳ್ಳಬೇಕು ಅಂತಂದರೆ 3 ಅಂಗಗಳ ಇಂಪಾರ್ಟೆನ್ಸ್ ಏನು: ಗವರ್ಮೆಂಟ್, ಲೆಜಿಸ್ಲೇಚರ್ ಮತ್ತು ಕಾನ್ಸ್ಟಿಟ್ಯೂಷನ್, ಸಂವಿಧಾನಿಕ ಕೋರ್ಟ್ಸ್ಗಳು. ಹಾಗೆ ಭಾರತದಲ್ಲಿ ಪಾರ್ಲಿಮೆಂಟ್ ತನ್ನ ಪವರ್ಸ್ಗಳನ್ನು ಯಾವ ರೀತಿಯಲ್ಲಿ ಡೈಲ್ಯೂಟ್ ಮಾಡ್ಕೊತಿದೆ ಅನ್ನೋದಕ್ಕೆ ಬ್ರಿಟಿಷ್ ಮತ್ತು ಭಾರತದಲ್ಲಿ ಮಾಡಿದಂತಹ ಕಾಂಟ್ರಾಕ್ಟ್ ಟ್ರೇಸಿಂಗ್ ಆ್ಯಪ್, ಅಂದರೆ ಆರೋಗ್ಯ ಸೇತು ಉದಾಹರಣೆಗೆ ಆ ಆ್ಯಪ್ನ ತಂದಿರುವಂತಹದ್ದು ಯಾವ ರೀತಿಯಲ್ಲಿ, ಮತ್ತು ಜುಡಿಷಿಯಲ್ ಇಂಟರ್ವೆನ್ಷನ್ ಆಗ್ತಾ ಇರೋದ್ರಿಂದ ಪಾರ್ಲಿಮೆಂಟು ತನ್ನ ಇಂಪಾರ್ಟೆನ್ಸನ್ನು ಕಳ್ಕೊತಾ ಇರುವಂಥದ್ದು. 3ನೇ ಹಂತದಲ್ಲಿ ಇರೋ ಸಮಯದಲ್ಲಿ ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿ ಪಾರ್ಲಿಮೆಂಟರಿ ಡೆಮೋಕ್ರಸಿನ ಮೇಂಟೈನ್ ಮಾಡಲು ಸಾಧ್ಯವಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಮಾತಾಡಿದ್ವಿ. ಸೊ ನೀವು ಸಹ ಈ ಆರ್ಟಿಕಲನ್ನು ಸಂಕ್ಷಿಪ್ತವಾಗಿ ಒಂದ್ಸರಿ ಓದಿಬಿಟ್ಟು, ನಾನು ಮಾರ್ಕ್ ಮಾಡಿರೋ ಪಾಯಿಂಟ್ಸ್ಗಳು ಅತಿ ಮುಖ್ಯವಾಗಿರೋವು. ಯಾಕಂದರೆ ವಿದ್ಯಾರ್ಥಿಗಳು ನಾನು ನೋಟ್ಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು.
ಈ ಸುದ್ದಿ ವಿಶ್ಲೇಷಣೆಯ ಮುಖ್ಯ ಉದ್ದೇಶ ಆರ್ಟಿಕಲಲ್ಲಿ ಇರುವಂಥದ್ದನ್ನೇ ಕಾಪಿ ಪೇಸ್ಟ್ ಮಾಡಿ ನಿಮಗೆ ಕೊಡೋದಲ್ಲ. ಇಲ್ಲಿ ಇರುವಂತಹ ಮುಖ್ಯ ಉದ್ದೇಶ ಇದರ ಅನಾಲಿಸಿಸ್ ನಿಮಗೆ ಅರ್ಥ ಆಗಬೇಕು. ಅರ್ಥ ಆದ ನಂತರ ನ್ಯೂಸ್ ಪೇಪರ್ ಓದೋದು ನಿಮ್ಮ ಮೂಲ ಹಕ್ಕು. ಸೊ ಅದು ಓದಲೇಬೇಕು. ಅದರಲ್ಲಿ ಯಾವುದೇ ಥರದ ಶಾರ್ಟ್ಕಟ್ ಇಲ್ಲ. ಯಾವತ್ತೂ ಹಾರ್ಡ್ ವರ್ಕಿಗೆ ಶಾರ್ಟ್ಕಟ್ ಅಥವಾ ಸಕ್ಸಸ್ಸಿಗೆ ಶಾರ್ಟ್ಕಟ್ ಯಾವತ್ತೂ ಹುಡುಕಬೇಡಿ. ಸೊ ನೋಟ್ಸ್ ಬರ್ಕೋತಿದ್ರೆ ಒಳ್ಳೆಯದು, ಆದರೆ ಇಲ್ಲಿ ಕೇಳಿಸ್ಕೊಂಡ ನಂತರ ನ್ಯೂಸ್ ಪೇಪರ್ನಲ್ಲಿ ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳಿ ನಾವು ಮಾರ್ಕ್ ಮಾಡಿರೋದನ್ನು ನೀವು ಬರ್ಕೊಂಡ್ರೆ ಅದು ನಿಮಗೆ ಅನುಕೂಲವಾಗಲಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು ಸಹ ಎಂಪವರ್ ಆಗಿಬಿಟ್ಟು ಏನು ಸರಿ ಅಥವಾ ಏನು ಡಿಸ್ಕಷನ್ ಅನ್ನೋದನ್ನು ನೀವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಅಪ್ರೋಪ್ರಿಯೇಟ್ ಸ್ಟ್ರಾಟಜಿ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರ ಚೈನೀಸ್ 118 ಆ್ಯಪ್ಗಳನ್ನು ಬ್ಯಾನ್ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಮಾತಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹಿಂದಿನ ವಿವರಣೆಯಲ್ಲೂ ನೋಡಿದ್ವಿ, ಆದರೆ ಅದರ ಅಪ್ಡೇಟ್ ಅಥವಾ ಅನಾಲಿಟಿಕಲ್ ವ್ಯೂವನ್ನು ಇಲ್ಲಿ ನಾವು ನೋಡಲಿದ್ದೇವೆ. ಸೊ ಸುಮಾರು 3 ಸಾರಿ ಇದುವರೆಗೂ ಸೆಕ್ಷನ್ 69A ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ನ ಅಡಿಯಲ್ಲಿ ಆ್ಯಪ್ಸ್ಗಳನ್ನು ಬ್ಯಾನ್ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಅಥವಾ ಇದರ ಬ್ಯಾನ್ ಮಾಡಲು ಮುಖ್ಯ ಕಾರಣ ನಮ್ಮ ಭಾರತ ದೇಶದ ಸಾವರ್ನಿಟಿ ಮತ್ತು ಇಂಟಿಗ್ರಿಟಿನ ಎಫೆಕ್ಟ್ ಮಾಡ್ತಾ ಇದೆ. ಸೊ ನ್ಯಾಷನಲ್ ಸೆಕ್ಯೂರಿಟಿಯ ಆಧಾರದ ಮೇಲೆ ಈ ಆ್ಯಪ್ಸ್ಗಳನ್ನು ಬ್ಯಾನ್ ಮಾಡಿರುವಂಥದ್ದನ್ನು ಸರ್ಕಾರ ಹೇಳಿರುವಂಥದ್ದು. ಹಾಗೆ ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು, ಬ್ಯಾನ್ ಮಾಡೋದು ಡೈರೆಕ್ಟಾಗಿ ಅಥವಾ ಇಂಟಿಗ್ರಿಟಿ ಅಥವಾ ಘರ್ಷಣೆ ಬಾರ್ಡರಲ್ಲಿ ಇದ್ದು ಒಂದು ಪ್ರೊಸೀಜರ್ ಆಫ್ ಅಥವಾ ಒಂದು ಪ್ರೊಸೀಜರನ್ನು ಫಾಲೋ ಮಾಡಿಬಿಟ್ಟು ಆಮೇಲೆ ಬ್ಯಾನ್ ಮಾಡಿದರೆ ಸರಿಯಾಗಿರುವಂಥದ್ದು ಅನ್ನುವಂಥದ್ದನ್ನು ಹೇಳಲಾಗಿದೆ. ಯಾಕಂದರೆ ಆ್ಯಪ್ಸ್ಗಳಿಂದಾಗಿ ಆಗಿರಬಹುದು ಅಥವಾ ಭಾರತದಲ್ಲಿ ಅದರಿಂದ ನಡೀತಿರುವಂತಹ ಸಿಸ್ಟಮ್ನಲ್ಲಿ ಸಡನ್ ಬದಲಾವಣೆಗಳಿಂದಾಗಿ ಆ ಸಾಮಾಜಿಕ ತಿಳುವಳಿಕೆ ಅಥವಾ ಸಮಾಜದಲ್ಲೂ ಸಹ ಸಡನ್ ಬದಲಾವಣೆ ಯಾವಾಗಲೂ ಒಂದಿಷ್ಟು ಎಫೆಕ್ಟನ್ನು ಕ್ರಿಯೇಟ್ ಮಾಡುತ್ತದೆ. ಸೊ ಆ ರೀತಿಯ ಬದಲಾವಣೆಗಳು ಯಾವಾಗಲೂ ಗ್ರ್ಯಾಜುವಲ್ ಆಗಿ ಸರಿಯಾಗಿ ಇದ್ದಲ್ಲಿ ಚೆನ್ನಾಗಿರೋದು ಅಂತ ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೆಕ್ಷನ್ 69A IT ಆ್ಯಕ್ಟ್ ಬಗ್ಗೆ ಮಾತಾಡಿದ್ವಿ. ಇವತ್ತು ಸಂಕ್ಷಿಪ್ತವಾಗಿ ನೋಡೋಣ. ಇದನ್ನು 2008ರಲ್ಲಿ IT ಆ್ಯಕ್ಟ್ನಲ್ಲಿ ಅಮೆಂಡ್ಮೆಂಟ್ ಅಥವಾ ಬದಲಾವಣೆಗಳನ್ನು ಮಾಡಿ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಇದರ ಅಡಿಯಲ್ಲಿ ದೇಶದ ಸಾವರ್ನಿಟಿ, ಇಂಟಿಗ್ರಿಟಿ, ಪಬ್ಲಿಕ್ ಆರ್ಡರ್ ಅಥವಾ ಬೇರೆ ರಾಷ್ಟ್ರಗಳೊಂದಿಗೆ ನಮ್ಮ ಸ್ನೇಹ ಸಂಬಂಧಗಳಲ್ಲಿ ಏನಾದರೂ ಅಡಚಣೆ ಅಥವಾ ತೊಂದರೆಗಳು ಉಂಟಾಗುತ್ತಿದೆ ಅಂತ ಅನಿಸಿದ್ದಲ್ಲಿ ಈ ಸೆಕ್ಷನನ್ನು ಇನ್ವೋಕ್ ಮಾಡಿಬಿಟ್ಟು ಆನ್ಲೈನ್ ಕಂಟೆಂಟ್ ಅಥವಾ ವೆಬ್ಸೈಟನ್ನು ಬ್ಯಾನ್ ಮಾಡುವ ಅವಕಾಶಗಳನ್ನು ಕೇಂದ್ರ ಸರ್ಕಾರಕ್ಕೆ ಇದರ ಅಡಿಯಲ್ಲಿ ಕೊಡಲಾಗಿದೆ. ಸೊ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ಇದು ಸರ್ಕಾರದ ಸರಿಯಾದ ನಿಲುವು, ಆದರೆ ಇದಕ್ಕೆ ಒಂದು ಪ್ರೊಸೀಜರನ್ನು ಫಾಲೋ ಮಾಡುವ ಅವಶ್ಯಕತೆ ಇತ್ತು ಅನ್ನುವಂಥದ್ದನ್ನು ಇಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು.